ಶ್ರೀ ಪಂಡಿತ್ ಮಧುರ ಎಂ.ಎನ್. ಅಡ್ವೊಕೇಟ್ ದಾವಣಗೆರೆ ಇವರು ನಮ್ಮ ಸಮಾರಂಭವನ್ನು ಕುರಿತು ಮಾತನಾಡಬೇಕೆಂದು ವಿನಂತಿಸುತ್ತೇನೆ. ಒಂದು ಕಾರ್ಯಕ್ರಮ ಇದೆ, ನನಗೆ ಆಗಮನ ಬರಲಿಕ್ಕೆ ಹೇಳಿದಾಗ ನನಗೆ ಬಹಳ ಖುಷಿ ಆಯಿತು. ಯಾಕಂದರೆ ಇಷ್ಟೊಂದು ಜನ ಎಲ್ಲರೂ ನಮಗೆ ಸಿಗ್ತಾರೆ ಮತ್ತು ತಂದೆ ತಾಯಿಗಳು ಏನಂದರೆ ಮಕ್ಕಳ ಜವಾಬ್ದಾರಿ ಹೆಚ್ಚಿನದಾಗಿ ಇರಬೇಕು ಅಂತೇಳಿ ಹೇಳಲಿಕ್ಕೂ ನಮಗೊಂದು ಅವಕಾಶವನ್ನು ವೇದಿಕೆಯನ್ನು ಮಾಡಿಕೊಟ್ಟಿದ್ದಾರೆ. ಇಂತಹ ಒಂದು ಆತ್ಮೀಯ ಸಂಸ್ಥೆಗೆ ನನ್ನ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಒಂದು ಹೆಣ್ಣೊಂದು ಕಲಿತರೆ ಶಾಲೆ ಒಂದು ತೆರೆದಂತೆ ಅಂತ ಹೇಳ್ತಾರೆ. ಶಿಕ್ಷಣ ಎನ್ನುವುದು ಮನುಷ್ಯನನ್ನು ಎಡವಲು ಬಿಡುವುದಿಲ್ಲ, ಆದರೆ ಶಿಕ್ಷಣ ನಮ್ಮ ಒಳ್ಳೆಯ ಸ್ಥಾನಕ್ಕೆ ಕರ್ಕೊಂಡು ಹೋಗುತ್ತೆ. ಅಂತಹ ಒಂದು ಸೇವೆಯನ್ನು ಸಲ್ಲಿಸ್ತಿರುವಂಥ ಒಂದು ಆತ್ಮೀಯ ಸಂಸ್ಥೆ ಯಾವುದೇ ರೀತಿಯಾದಂಥ ಒಂದು ಹೆಣ್ಣುಮಕ್ಕಳಿಗೆ ಒಂದು ಜಾಗೃತಿಯನ್ನು ಕೊಡ್ತಾ ಒಂದು ಆತ್ಮೀಯವಾದಂಥ ಒಂದು ಸೇವೆಯನ್ನು ಮಾಡಲಿ ಅಂತ ಹೇಳ್ತಾ ಈ ಒಂದು ಸಂಸ್ಥೆಗೆ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ಮತ್ತು ಕಷ್ಟಗಳು ಬರುವುದು ನಮ್ಮನ್ನು ನಾಶ ಮಾಡೋದು ಆಗಲ್ಲ, ನಮ್ಮೊಳಗಿರುವ ಶಕ್ತಿಯನ್ನು ಅರ್ಥ ಮಾಡಿಸಲು ಬರುತ್ತೆ ಅಂತ ಹೇಳ್ತೀನಿ. ಯಾಕೆ ಈ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಎಷ್ಟೋ ಜನ ಹೆಣ್ಮಕ್ಳಿಗೆ ಎಲ್ಲಿ ಹೋಗ್ಬೇಕು ಅನ್ನೋದೇ ಗೊತ್ತಿರಲ್ಲ. ಯಾಕಂದರೆ ನಾವು ಸಖಿ ಸೆಂಟ್ರಲ್ಲಿ ಹೋಗ್ಕೊಳ್ಳುವಾಗ ಎಷ್ಟೋ ಜನ ಹೆಣ್ಮಕ್ಳು ಬಂದು ಹೇಳ್ತಾ ಇದ್ರು, ಮೇಡಮ್ ನಮಗೆ ಏನು ಗೊತ್ತಾಗ್ತಲ್ಲ, ಹಿಂಗಾದಾಗ ಏನು ಮಾಡಬೇಕು ಅಂತ ಕೇಳ್ತಾ ಇದ್ರು. ಯಾಕಂದರೆ ಇಂತಹ ಒಂದು ಸಮಸ್ಯೆಗಳನ್ನ ಅರ್ಥ ಮಾಡಿಸ್ಲಿಕ್ಕೆ ಒಂದು ಮಹಿಳಾ ಸಂಸ್ಥೆ ಬೇಕು. ಅಂತಹ ಒಂದು ಕಾರ್ಯವನ್ನು ಹೆಚ್ಚಿನದಾಗಿ ನಿರ್ವಹಿಸಿ ಮಾಡ್ರಿ ಅಂತ ಹೇಳಿ ನಾವು ಮೇಡಮ್ ಬಂದು ಹೇಳಿದಾಗ, ಇಲ್ಲ ನೀವು ಹೆಚ್ಚಿನದಾಗಿ ಹೆಣ್ಮಕ್ಳ ಬಗ್ಗೆ ಜಾಗೃತಿಯನ್ನು ಮಾಡುವಂತಹ ಕೆಲಸ ಮಾಡಬೇಕು, ಅಂತಹ ಒಂದು ನಿಮ್ಮ ಕೆಲಸಕ್ಕೆ ನಾನು ಎನಿ ಟೈಮ್ ರೆಡಿ ಇರ್ತೀನಿ ಅಂತ ಹೇಳಿದೆ. ಯಾಕಂದರೆ ಹೆಣ್ಣು ಮಕ್ಕಳಿಗೆ ಕಾನೂನು ತುಂಬ ಅವಶ್ಯಕತೆ ಇದೆ. ಅದರಲ್ಲಿ ಹೆಚ್ಚಿನದಾಗಿ ಎಲ್ಲ ತಂದೆ ತಾಯಿಗಳು ಹೆಚ್ಚಿನದಾಗಿ ಮಕ್ಕಳು ಬಂದಿದ್ದಾರೆ. ಒಂದು ಮಕ್ಕಳ ಬಗ್ಗೆ ಜಾಗೃತಿಯನ್ನು ವಹಿಸಿ, ಕೇವಲ ನಮ್ಮ ಕೆಲಸ ನಮ್ಮದೇ ಆದಂಥ ಒತ್ತಡದಲ್ಲಿ ಮಕ್ಕಳ ಬಗ್ಗೆ ನಾವು ನಿರ್ಲಕ್ಷ್ಯ ಮಾಡ್ತಾ ಇದ್ದೀವಿ. ಹೆಚ್ಚಿನದಾಗಿ ಏನಾಗ್ತಿದೆ ಅಂದರೆ ಮಕ್ಕಳು ಲೈಂಗಿಕ ಶೋಷಣೆಗೆ ಒಳಗಾಗ್ತಾ ಇದ್ದಾರೆ. ಮೊದಲೆಲ್ಲ ಏನಾಗ್ತದೆ ಅಂದರೆ 8ನೇ ಕ್ಲಾಸ್ ಮಕ್ಕಳು ಈ ಒಂದು ಪ್ರಾಬ್ಲಮ್ಸ್ಗೆ ಒಳಗಾಗ್ತಾ ಇದ್ದರು. ಆದರೆ ಇವಾಗ 4, 5, 6, 7ನೇ ಕ್ಲಾಸಿನ ಮಕ್ಕಳು ಹೆಚ್ಚಿನದಾಗಿ ಇಂತಹ ಒಂದು ತೊಂದರೆಗೆ ಒಳಗಾಗಿದ್ದಾರೆ. ಆದ್ದರಿಂದ ಹರಳುವ ಹೂವು ಮಕ್ಕಳು ಅಂತಹ ಹರಳುವ ಹೂವು ನಗ್ತಾ ಇರಬೇಕೆ ಹೊರತು ಅದೇನಾದರೂ ಸಮಸ್ಯೆಗಳಾದರೆ ತಂದೆ ತಾಯಿ ಜೀವನಕ್ಕೂ ಸಹ ತೊಂದರೆಗೊಳಗಾಗುತ್ತೆ. ಅಂತಹ ಒಂದು ತೊಂದರೆಗೆ ಒಳಗಾಗದಂತೆ ಮಕ್ಕಳ ಬಗ್ಗೆ ಜಾಗೃತಿ ವಹಿಸಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.